ಇವತ್ತು ತುಂಬ ಟೇಸ್ಟಿಯಾಗಿರೋ ಚಿಕನ್ ಸಾರು ಈಸಿ ವೇಲಿ ಯಾವ ಥರ ಮಾಡೋದಂತ ನೋಡೋಣ. 2 ದೊಡ್ಡ ಸೈಜ್ ಈರುಳ್ಳಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದು ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಆಗಿದ ತಕ್ಷಣ ಈ ಥರ ಬಿಡಿ ಬಿಡಿ ಆಗಿದ ತಕ್ಷಣ 1 ಕಪ್ಪಷ್ಟು ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ಕೊಬ್ಬರಿ ಹಾಕಿಬಿಟ್ಟು 1 ನಿಮಿಷ ತಿರುವು ಕೊಡಬೇಕು ಸಾಕು. ತಿರುವು ಕೊಟ್ಟಿದ ತಕ್ಷಣ ದೊಡ್ಡ ಸೈಜ್ ಟೊಮೆಟೊ ಇದ್ದರೆ 2 ತಗೊಳ್ಳಿ, ಚಿಕ್ಕ ಚಿಕ್ಕದಾಗಿದ್ದು 3ರಿಂದ 4 ನೀವು ಧಾರಾಳವಾಗಿ ತೊಗೊಬೋದು. ನೆನಪಿರಲಿ, ಟೊಮೆಟೊ ಜಾಸ್ತಿ ಹಾಕಕ್ಕೆ ಹೋಗ್ಬಿಡ್ರಿ, ಈ ಮಸಾಲೆನೇ ಕರೆಕ್ಟಾಗಿರುತ್ತೆ. ಚಕ್ಕೆ ಲವಂಗ ಸ್ವಲ್ಪ ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಇದೆಲ್ಲ ನೀಟಾಗಿ ಸಿಪ್ಪೆ ಇದಾಗೋ ಥರ ನಾವು ಫ್ರೈ ಮಾಡಿ ಪಕ್ಕಕ್ಕೆ ಇಕ್ಕೊಬೇಕು. ಆರಿದ್ಮೇಲೆ ನಾವು ಮಿಕ್ಸಿಗೆ ಹಾಕಿ ನೈಸಾಗಿ ರುಬ್ಬಿ ಇಕ್ಕೊಬೇಕು. ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಬಿಟ್ಟು ಲೋ ಫ್ಲೇಮಲ್ಲೇ ಗ್ಯಾಸ್ ಇಟ್ಟು ನಾವು ಹಸಿ ಸ್ಮೆಲ್ಲೆಲ್ಲ ಹೋಗೋ ಗಂಟ ನಾವು ಶುಂಠಿ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಇವಾಗ ಒಂದು 3/4 kg ಚಿಕನ್ ಹಾಕ್ಕೊತಾ ಇದ್ದೀನಿ. ಚಿಕನ್ ಹಾಕ್ಕೊಂಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ನಾವು ತಿರುವು ಕೊಟ್ಟಾಗ ಏನಾಗುತ್ತೆ ಅಂದರೆ ಚಿಕನ್ ಬೇಗನೂ ಬೇಯುತ್ತೆ ಮತ್ತು ಸಪ್ಪೆ ಸಪ್ಪೆ ಇರಲ್ಲ. ನೀವು ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ನಿಮಿಷ ಕ್ಯಾಪ್ ಹಾಕಿ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳಿ, ಚೆನ್ನಾಗಿ ಬೇಯುತ್ತೆ. ಮತ್ತೊಂದು 50% ನಾವು ಮಸಾಲೆ ಹಾಕೋಕ್ಕಿಂತ ಮುಂಚೆನೇ ಚಿಕನ್ನ ಬೇಯಿಸ್ಕೊಬೇಕು. ನೋಡಿರಿ ಯಾವ ರೀತಿ ಚಿಕನ್ ಎಲ್ಲ ಬೆಂದಿದೆ ಅಂತ. ನೋಡಿರಿ, ನಾವು ನೀರೇ ಹಾಕ್ಕೊಂಡಿಲ್ಲ, ಯಾವ ರೀತಿ ನೀರೆಲ್ಲ ಬಿಟ್ಕೊಂಡಿದೆ ಅಂತ. ಈ ರೀತಿ ನೀವು ಚಿಕನ್ ಸಾರು ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಇವಾಗ ಒಂದು 1/2 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, 1 ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್, 1/2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1/2 ಟೇಬಲ್ ಸ್ಪೂನ್ ಗರಂ ಮಸಾಲ. ಇಷ್ಟೇ ನಮಗೆ ಸ್ಪೈಸಸ್ ಹಾಕ್ಕೊಬೇಕು. ಮಾಮೂಲಿ ನೀವು ಚಿಕನ್ ಮಾಡುವಾಗೆಲ್ಲ ಏನೇನು ಸ್ಪೈಸಸ್ ಹಾಕ್ಕೊತೀರಾ ಆ ಥರ ಸ್ಪೈಸಸ್ಸು ನೀವು ಹಾಕ್ಕೊಬೇಕು. ಈ ಥರ ಹಾಕೋದ್ರಿಂದ ಸಾರು ತುಂಬ ಚೆನ್ನಾಗಿರುತ್ತೆ. ಪ್ಲೇಟ್ ಹಾಕಿ ಮುಚ್ಚಿ 1-2 ನಿಮಿಷ ಆಮೇಲೆ ನೀವು ತಿರುವು ಕೊಟ್ಟಾಗ ಏನಾಗುತ್ತೆ, ಈ ಥರ ಮಸಾಲೆ ಹಾಕೋದ್ರಿಂದ ಚಿಕನ್ಗಳಾಗಲ್ಲ, ಆ ಖಾರ ಎಲ್ಲ ನೀಟಾಗಿ ಇಳಿಯುತ್ತೆ. ಇವಾಗ ನೋಡಿ, ನಾವು ರುಬ್ಬಿಕೊಂಡಿದ್ದೀವಲ್ಲ ಮಸಾಲೆ, ಈ ರೀತಿ ನೈಸಾಗಿ ನೀರು ಹಾಕಿ ರುಬ್ಕೊಬೇಕು. ರುಬ್ಬಿರೋ ಮಸಾಲೆಗೆ ಇದಕ್ಕೆ ಹಾಕಿ ಇನ್ನೂ ಸ್ವಲ್ಪ ಜಾರ್ಗೆ ನೀರು ಹಾಕ್ಕೊಂಬಿಟ್ಟು ಈ ಮಸಾಲೆ ಒಂದು ಸಲ ತಿರುವು ಕೊಟ್ಬಿಟ್ಟು ಉಪ್ಪು ನೋಡ್ಕೊಳ್ಳಿ, ಉಪ್ಪು ಎಷ್ಟು ಹಾಕಬೇಕು ಅಂತ ಹಾಕ್ಕೊಂಬಿಟ್ಟು ಒಂದು 5 ನಿಮಿಷ ನಾವು ಈ ಮಸಾಲೆನ ಬೇಯಿಸ್ಕೊಬೇಕು. ನೋಡಿ, ಈ ಥರ ಎಣ್ಣೆ ಬಿಟ್ಕೊಬೇಕು. ಯಾವ ರೀತಿ ಎಣ್ಣೆ ಬಿಟ್ಕೊಂಡಿದೆ ಅಂತ ನೋಡ್ತಾ ಇದ್ದೀರಾ. ಈ ಮಟ್ಟಿಗೆ ನಾವು ನೀಟಾಗಿ ನಾವು ಇದನ್ನು ಒಂದು 5 ನಿಮಿಷ ನಾವು ಬೇಯಿಸ್ಕೊಬೇಕು. ನಿಮಗೆ ಸಾರು ತಿಕ್ನೆಸ್ ಯಾವ ರೀತಿ ಬೇಕೋ ಆ ರೀತಿಗೆ ನೀವು ನೀರು ಹಾಕ್ಕೊಬೇಕು. ನಾನು ಸ್ವಲ್ಪ ಅನ್ನಕ್ಕಾಗೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡ್ತಾಯಿದ್ದೀನಿ. ನೀವು ಯಾವ ರೀತಿ ಕ್ವಾಂಟಿಟಿಯಲ್ಲಿ ಬೇಕೋ ಆ ರೀತಿಯಲ್ಲಿ ನೀವು ಮಸಾಲೆ ಎಲ್ಲ ಹಾಕ್ಕೊಬೇಕು. ಆಚೆ ಚಿಕನ್ ಮಸಾಲ 1-2 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಲೋ ಫ್ಲೇಮಲ್ಲಿ ಒಂದು 15 ಮಿನಿಟ್ಸ್ ಇಕ್ಕಿ ನಾವು ಕುದಿಸ್ಕೊಂಡು ಎತ್ತಿದ್ರೆ ಬಿಸಿ ಬಿಸಿಯಾಗಿರೋ ಚಿಕನ್ ಸಾರು ರೆಡಿ ಆಗುತ್ತೆ. ನೋಡಿರಿ, ಸಾರು ಬಂದು ನೀರು ಇದೆ ಅಂತ ಅಂದ್ಕೊಂಬೇಡ್ರಿ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಸಾರೆಲ್ಲ ತಿಕ್ನೆಸ್ಸಾಗಿ ಬರುತ್ತೆ. ನೋಡಿ, ಈ ಥರ ತಿಕ್ನೆಸ್ಸಾಗಿದೆ. ಅನ್ನಕ್ಕೆ, ಚಪಾತಿಗೆ, ಮುದ್ದಕ್ಕೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರುತ್ತೆ. ಎಷ್ಟು ಈಸಿಯಾಗಿ ಮಾಡ್ಬೋದಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇನ್ನೂ ಒಂದು 5 ನಿಮಿಷ ಕುದಿಸಿದ್ರೆ ಬಿಸಿ ಬಿಸಿಯಾಗಿರೋ ಚಿಕನ್ ಸಾರು ರೆಡಿ.